ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ ಬಳಸುವ 4 ಮುಖ್ಯ ಇಂಜೆಕ್ಷನ್ಗಳಾದ ಡೈನಾಪರ್, ಗ್ಯಾಸ್ಪ್ಯಾಸ್, ರ್ಯಾಂಟ್ಯಾಕ್ ಮತ್ತು ಟ್ರಮಾಶೂರ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಇಂಜೆಕ್ಷನ್ಗಳು ಯಾವಾಗ ಮತ್ತು ಏಕೆ ನೀಡಲಾಗುತ್ತದೆ ಬನ್ನಿ ನೋಡೋಣ. ಡೈನಾಪರ್ ಇಂಜೆಕ್ಷನ್ ಇದು ಡೈಕ್ಲೋಫಿನಾಕ್ ಅಂಶವನ್ನು ಒಳಗೊಂಡಿರುತ್ತದೆ ಮತ್ತು ಇದು ಒಂದು ಪ್ರಬಲವಾದ ನೋವು ನಿವಾರಕವಾಗಿ ಬಳಕೆಯಾಗುತ್ತದೆ. ತೀವ್ರವಾದ ಮೈಕೈ ನೋವು ಅಥವಾ ಕೀಲು ನೋವು ಇದ್ದಾಗ ಇದನ್ನು ನೀಡಲಾಗುತ್ತದೆ, ಅಥವಾ ಶಸ್ತ್ರಚಿಕಿತ್ಸೆಯ ನಂತರದ ನೋವು ಕಡಿಮೆ ಮಾಡಲು, ಅಥವಾ ಮೂಳೆ ಮುರಿತ ಅಥವಾ ತೀವ್ರ ತಲೆನೋವು ಇರುವ ಸಂದರ್ಭದಲ್ಲಿ ಇದನ್ನು ಬಳಸಲಾಗುತ್ತದೆ. 2. ಗ್ಯಾಸ್ಪ್ಯಾಸ್ ಇಂಜೆಕ್ಷನ್ ಮೈಥೈಲೋಕೋಲಾಬೈನ್ ಅಂಶವನ್ನು ಒಳಗೊಂಡಿರುತ್ತದೆ. ಇದು ಮುಖ್ಯವಾಗಿ ವಿಟಮಿನ್ ಬಿ12 ಕೊರತೆಯನ್ನು ನೀಗಿಸಲು ಬಳಸುವ ಇಂಜೆಕ್ಷನ್. ನರಗಳ ದೌರ್ಬಲ್ಯ ಇದ್ದಾಗ, ಅಥವಾ ಕೈಕಾಲು ಜುಮ್ ಎನಿಸಿದಾಗ, ಅಥವಾ ಮರಗುಟ್ಟುವಿಕೆ ಸಮಸ್ಯೆ ಇದ್ದಾಗ ಮತ್ತು ತೀವ್ರ ನಿಶಕ್ತಿ ಮತ್ತು ರಕ್ತಹೀನತೆ ಕಂಡುಬಂದಾಗ ವೈದ್ಯರು ಇದನ್ನು ಸೂಚಿಸುತ್ತಾರೆ. 3. ರ್ಯಾಂಟ್ಯಾಕ್ ಇಂಜೆಕ್ಷನ್ ಇದರಲ್ಲಿ ರ್ಯಾನಿಟಿಡಿನ್ ಅಂಶವನ್ನು ಒಳಗೊಂಡಿರುತ್ತದೆ. ಇದು ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಸಮಸ್ಯೆಗೆ ನೀಡುವ ಮದ್ದು. ಇದನ್ನು ಹೊಟ್ಟೆಯಲ್ಲಿ ಅತಿಯಾದ ಆಮ್ಲ ಉತ್ಪತ್ತಿಯಾಗಿ ಉರಿ ಉಂಟಾದಾಗ, ಅಥವಾ ಎದೆ ಉರಿ ಸಮಸ್ಯೆ ಇದ್ದಾಗ, ಅಥವಾ ಇತರ ಪ್ರಬಲ ಔಷಧಿಗಳನ್ನು ನೀಡುವಾಗ ಹೊಟ್ಟೆಯಲ್ಲಿ ಅಲ್ಸರ್ ಆಗದಂತೆ ತಡೆಯಲು ಇದನ್ನು ಮುನ್ನೆಚ್ಚರಿಕೆಯಾಗಿ ನೀಡಲಾಗುತ್ತದೆ. 4. ಟ್ರಮಾಶೂರ್ ಇಂಜೆಕ್ಷನ್ ಇದರಲ್ಲಿ ಟ್ರಮಾಡೋಲ್ ಅಂಶವನ್ನು ಒಳಗೊಂಡಿರುತ್ತದೆ. ಇದು ಒಂದು ಓಪಿಯಾಯ್ಡ್ ಅನಲ್ಜೆಸಿಕ್. ಇದನ್ನು ಸಾಮಾನ್ಯವಾಗಿ ನೋವು ನಿವಾರಕಗಳಿಂದ ಅಥವಾ ನೋವು ಕಡಿಮೆ ಆಗದಿದ್ದಾಗ ಇದನ್ನು ಬಳಸಲಾಗುತ್ತದೆ, ಮತ್ತು ಕ್ಯಾನ್ಸರ್, ನೋವು ಅಥವಾ ದೊಡ್ಡ ಅಪಘಾತಗಳಾದಾಗ ಉಂಟಾಗುವ ಅಸಹನೀಯ ನೋವನ್ನು ನಿಯಂತ್ರಿಸಲು ಇದನ್ನು ನೀಡಲಾಗುತ್ತದೆ. ಪ್ರಮುಖ ಸೂಚನೆ ಸ್ನೇಹಿತರೆ, ನೆನಪಿಡಿ, ಈ ಯಾವುದೇ ಇಂಜೆಕ್ಷನ್ಗಳನ್ನು ವೈದ್ಯರ ಸಲಹೆ ಅಥವಾ ಮೇಲ್ವಿಚಾರಣೆ ಇಲ್ಲದೆ ಎಂದಿಗೂ ತೆಗೆದುಕೊಳ್ಳಬಾರದು. ಸ್ವಯಂ ಚಿಕಿತ್ಸೆ ಅಪಾಯಕಾರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.